ಹೀಗೆ ನಮ್ಮ ಜಮೀನ್ ಹತ್ರ ಬಂದಿದೆ. ಸೊ ನೋಡಿ, ಇದಕ್ಕೆ ಸುಂಡೆಕಾಯಿ ಅಂತ ಕರೀತಾರೆ. ಸರಿ ಸುಮಾರು ಒಂದು ಅರ್ಧ KGಯಷ್ಟು ಕಿತ್ಕೊಂಡಿದ್ದೀನಿ. ಈ ಸುಂಡೆಕಾಯಿ ಪ್ರಯೋಜನ ಯಾವ ರೀತಿ ಇದೆ ಅಂದರೆ ನೋಡಿ, ಗ್ಯಾಸ್ ಟ್ರಬಲ್ ಇತ್ತು ಅಂದರೆ ಈ ಸುಂಡೆಕಾಯಿ ತಿನ್ನೋದ್ರಿಂದ ನಿಮ್ಮ ಗ್ಯಾಸ್ಟ್ರಿಕ್ ಸಮಸ್ಯೆ ನಿವಾರಣೆ ಆಗುತ್ತೆ ಅಂತಕ್ಕಂಥ ಒಂದು ಹೇಳಿಕೆ ಇದೆ. ಸೊ ಈ ಗಿಡದಲ್ಲಿರೋದೆಲ್ಲ ಆಲ್ಮೋಸ್ಟ್ ಕಿತ್ತಾಕ್ಬಿಟ್ಟಿದ್ದೀನಿ, ಬೈಕಬೇಡಿ. ಸುಮಾರು 4ರಿಂದ 5 ಗಿಡದಲ್ಲಿ ನಾನು ಸುಮಾರು 1 KGಯಷ್ಟು ಸುಂಡೆಕಾಯಿ ಕಿತ್ಕೊಂಡಿದ್ದೀನಿ. ನೋಡಿ, ನಾನು ಲಾಸ್ಟ್ ಟೈಮ್ ಬಂದಿದ್ದಾಗ ಇದೆಲ್ಲ ಎಳೆಸಿತ್ತು. ಸೊ ಈಗ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂದರೆ ಸೂಪರಾಗಿದೆ. ಸೊ ಇವತ್ತು ಈ ಸುಂಡೆಕಾಯಿನೆಲ್ಲ ಕಿತ್ಕೋತಾ ಇದ್ದೀನಿ. ಯಾಕೆ ಅಂತಂದರೆ ಗ್ಯಾಸ್ಟ್ರಿಕ್ ಸಮಸ್ಯೆ ಇದ್ದರೆ ಅದಕ್ಕೆ ನಿವಾರಣೆ ಆಗುತ್ತೆ. ಸುಂಡೆಕಾಯಿ ತುಂಬ ಒಳ್ಳೆಯದು, ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಆದ್ದರಿಂದ ನಾನು ಇವತ್ತು ಈ ಸುಂಡೆಕಾಯಿನ ಕಿತ್ಕೊಂಡು ಹೋಗೋಣ ಅಂತ ನಮ್ಮ ಜಮೀನು ಪಕ್ಕ ಬಂದಿದ್ದೀನಿ. ಭಾಳ ಚೆನ್ನಾಗಿದೆ, ಈ ಸುಂಡೆಕಾಯಿನ ಕಿತ್ಕೋತೀನಿ. ಸೊ ಸುಂಡೆಕಾಯಿನ ಪ್ರಯೋಜನಗಳನ್ನ ತಿಳಿಸ್ತೀನಿ. ನೋಡಿ, ಇದು ನೋಡಲಿಕ್ಕೆ ನೋಡಿ ಈ ರೀತಿ ಸಿಗುತ್ತೆ. ನೋಡಿರಿ ಹೀಗಿದೆ. ಎಷ್ಟು ಒಳ್ಳೆಯದಂದರೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಕಹಿ ಇರ್ತದೆ. ಸೊ ನೋಡಿ ಈ ರೀತಿ ಸಿಗುತ್ತೆ. ಸೊ ತುಂಬ ಚೆನ್ನಾಗಿದೆ. ಸೊ ಇದರ ಒಂದು ಮಹತ್ವ, ಇದರ ಒಂದು ಪ್ರಯೋಜನಗಳನ್ನ ಮತ್ತಷ್ಟು ಮಾಹಿತಿಯನ್ನು ನೀಡ್ತೀನಿ, ದಯವಿಟ್ಟು ನಿರೀಕ್ಷಿಸಿ. ನೋಡ್ರಿ, ಸರಿ ಸುಮಾರು ಒಂದು ಅರ್ಧ KGಯಷ್ಟು, 1 KGಯಷ್ಟು ಕಿತ್ತೆ. ನೋಡಿ, ನಾನು ಇಷ್ಟೊತ್ತು ಗಂಟೆ ಕಿತ್ತೆ ಒಂದು 7-8 ಗಿಡದಲ್ಲಿ ಕಿತ್ತೆ. ಸರಿ ಸುಮಾರು 7-8 ಅಲ್ಲ, ಒಂದು 6 ಗಿಡದಲ್ಲಿ ಕಿತ್ತೆ. ಸರಿ ಸುಮಾರು ನಮಗೆ ಸುಂಡೆಕಾಯಿ ಎಷ್ಟು ಸಿಕ್ಕಿದೆ ಅಂತಂದರೆ 1 KGಯಷ್ಟು ಸಿಕ್ಕಿದೆ. ಅರ್ಥ ಆಯ್ತಾ? ನೋಡಿ, ಉತ್ತಮವಾದ ಆಹಾರ ಬೇಕಂದ್ರೆ ಸಮ ಬೀಳಬೇಕು, ಅದನ್ನು ನಾವು ಅರ್ಥ ಮಾಡ್ಕೋಬೇಕು. ನೋಡಿ, ನಮ್ಮ ಜಮೀನು ಪಕ್ಕ ಹೋಗಿ ನಾನು ಸುಂಡೆಕಾಯಿ ನೋಡಿ ಇಷ್ಟು ಕಿತ್ಕೊಬಂದಿದ್ದೀನಿ. ಎಷ್ಟು ಚೆನ್ನಾಗಿದೆ ನೋಡ್ರಿ. ಸೂಪರಾಗಿದೆ. ಆದರೆ ಇದನ್ನು ಈ ಸಿಪ್ಪೆ ಎಲ್ಲ ಬಿಡಿಸ್ಬಿಡ್ಬೇಕು. ನೋಡಿರಿ, ಇದೆಲ್ಲ ಬಿಡಿಸ್ಬೇಕು. ಇದೆಲ್ಲ ಬಿಡಿಸಿ ಇದನ್ನ ಜಜ್ಜಬೇಕು. ನೋಡಿ, ಜಜ್ಜಿಬಿಟ್ಟು ಆಮೇಲೆ ಯಾವ ರೀತಿ ಮಾಡಬೇಕಂತ ನಾನು ವೀಡಿಯೋ ತೋರಿಸ್ತೀನಿ. ಸೊ ಇದನ್ನು ನೋಡಿ, ಕೆಲವ್ರು ಅನ್ಕೋಬೋದು ನೋಡಿ, ಹಾಗೆ ಏನಪ್ಪ ಇವ್ನಿಗೆ ಸುಂಡೆಕಾಯಿ ಬಗ್ಗೆ ಏನು ಗೊತ್ತು ಅಂತ ಅನ್ಕೋಬೋದು. ಸೊ ನಾನು ಒಂದಷ್ಟು ವೀಡಿಯೋಗಳಲ್ಲಿ ನೋಡಿದೆ. ಯಾಕಂದರೆ ಈ ಸುಂಡೆಕಾಯಿ ಗ್ಯಾಸ್ ಟ್ರಬಲ್ಗೆ ಒಳ್ಳೆಯದು ಅಂತಕ್ಕಂಥ ಒಂದು ಮಾಹಿತಿಯನ್ನು ಪಡೆದು ತದನಂತರ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಸೊ ಇದನ್ನು ನಾವು ಸುಂಡೆಕಾಯಿ ಆಗಾಗ ಬಳಕೆ ಮಾಡ್ತಿದ್ವಿ, ಬಟ್ ಯಾವುದೇ ವೀಡಿಯೋಗಳು ಮಾಡಿರಲಿಲ್ಲ. ಸೊ ಇದರ ಉಪಯೋಗ ನಮ್ಮ ಹಳ್ಳಿ ಜನ ತುಂಬ ಚೆನ್ನಾಗಿ ಪಡಿತಾರೆ. ಆದರೆ ಸಿಟಿಯವರು ಇದರ ಉಪಯೋಗ ಪಡಿತಾ ಇಲ್ಲ. ಸಿಟಿಯವ್ರಿಗೆ ಗೊತ್ತೇ ಇಲ್ಲ ಇದ್ರ ಬಗ್ಗೆ. ಅದಕ್ಕೋಸ್ಕರ ಈ ಮಾಹಿತಿ ನೀಡ್ತಾ ಇದ್ದೀನಿ. ಮತ್ತೊಂದು ವಿಚಾರ ಏನಪ್ಪ ಅಂದರೆ, ತಮಿಳ್ನಾಡು ಜನತೆ ಈ ಸುಂಡೆಕಾಯಿನ ತುಂಬಾ ಬಳಕೆ ಮಾಡ್ತಾರೆ. ಸೊ ನೀವು ಗಮನಿಸ್ಬೋದು, ಈಗ ನಾವು ಎಲ್ಲರೂ ಹೋಗ್ಬೇಕಾದ್ರೆ ತಮಿಳ್ನಾಡು ಸೈಡು ನೀವು ಎಂಟ್ರಿ ಆಗ್ತಿದ್ರಲ್ಲ, ಆ ಮಜ್ಜಿಗೆ ಗಂಜಿ ಅದಕ್ಕೆಲ್ಲ ಈ ಸುಂಡೆಕಾಯಿ ಎಲ್ಲ ಬಳಕೆ ಮಾಡ್ತಾ ಇರ್ತಾರೆ. ಸೊ ಅದೆಲ್ಲ ಒಣಗಿಸ್ಬಿಟ್ಟು ಸಹ ಯೂಸ್ ಮಾಡ್ತಾರೆ. ಸೊ ಇದನ್ನು ಜಜ್ಜಿಬಿಟ್ಟು ಇಲ್ಲಿರ್ತಕ್ಕಂಥ ಬೀಜನೆಲ್ಲ ತೆಗೆದುಬಿಟ್ಟು ತದನಂತರ ಇದನ್ನ ಹಸಿದೇ ಸಾಂಬಾರ್ಗೂ ಸಹ ಬಳಸ್ಬೋದು. ಹಾಗೆ ಇದನ್ನ ಒಣಗಿಸ್ಬಿಟ್ಟು ಸಹ ಆಗಾಗನೂ ಸಹ ಬಳಸ್ಬೋದು. ಸೊ ಇದನ್ನು ನಾವು ಹಸಿಗೆ ಸಾಂಬಾರಿಗೆ ಬಳಸ್ತೀವಿ. ಸೊ ಇದು ಗ್ಯಾಸ್ ಟ್ರಬಲ್ಗೆ ತುಂಬ ಒಳ್ಳೆಯದು ಅಂತಕ್ಕಂಥ ಒಂದು ಹೇಳಿಕೆ ಇರೋದ್ರಿಂದ ಈ ಸುಂಡೆಕಾಯಿನ ಇವತ್ತು ನಮ್ಮ ಜಮೀನಿಂದ ಕಿತ್ಕೊಬಂದು ಇದನ್ನು ಬಳಕೆ ಮಾಡ್ತಾಯಿದ್ದೀವಿ. ಇದನ್ನು ನಾವು ಜಜ್ಕೋಬೇಕು ಚೆನ್ನಾಗಿ. ನೋಡಿ, ಎಲ್ಲ ನಾನು ಒಂದು ಕವರ್ಗೆ ತುಂಬಿದ್ದೀನಿ. ಸೊ ಇಲ್ಲಿ ಇಟ್ಕೊಂಡು ಚೆನ್ನಾಗಿ ಜಜ್ಜಿದಾಗ ಅದು ಯಾವ ರೀತಿ ಆಯ್ತದೆ ತೋರಿಸ್ತೀನಿ, ನೋಡ್ಕೊಳ್ಳಿ. ನೋಡಿ, ಈ ರೀತಿ ತುಂಬಿಟ್ಟಿದ್ದೀನಿ. ಸೊ ಈಗ ನೋಡ್ಕೊಳ್ಳಿ, ಸ್ವಲ್ಪ ಸ್ಪೇರ್ ಮಾಡಿ ಜಜ್ಕೊಂಬಿಡ್ತೀನಿ. ನೋಡಿ ಈ ರೀತಿ. ನೋಡಿ, ಎಲ್ಲ ಜಜ್ತಾ ಇದ್ದೀನಿ. ಇದು ಒಂದು ಎಲ್ಲ ಓಪನ್ ಆಗಬೇಕು. ಏನಾದರೂ ಓಪನ್ ಆಗಿಲ್ಲ ಅಂದರೆ ಎಲ್ಲ ಕಹಿ ಆಗಿಬಿಡ್ತದೆ, ತುಂಬ ಕಹಿ ಆಗುತ್ತೆ. ಸೊ ಕಹಿಗೋಸ್ಕರನೇ ಇದನ್ನ ತಿನ್ನಬೇಕಾಗಿರೋದು. ಯಾಕೆ ಅಂತಂದರೆ ಇದು ಕಹಿ ಇದ್ರೇ ನಿಮ್ಮ ಆರೋಗ್ಯ ವೃದ್ಧಿಯಾಗೋದು. ಇದನ್ನ ನೆನ್ಪಿಟ್ಕೊಳ್ಳಿ, ಅರ್ಥ ಆಯ್ತಾ? ಕಹಿ ಇರಬೇಕು. ಸೊ ಈ ಕಹಿ ಇದ್ದರೆ ಗ್ಯಾಸ್ಟ್ರಿಕ್ಕನ್ನು ನಿವಾರಣೆ ಮಾಡ್ತದೆ. ಆಮೇಲೆ ಹಲವು ತರಹದ ಅನೇಕ ಕಾಯಿಲೆಗಳಿಗೂ ಸಹ ಇದು ಸಮೃದ್ಧಿಯಾಗುತ್ತೆ. ಸೊ ಇದು ಹೇಳ್ತಾ ಇದ್ದೀನಿ. ಸೊ ಎಲ್ಲ ಜಜ್ಜಿಬಿಟ್ಟು ಒಂದು ಸ್ವಲ್ಪ ತೊಳೆದ್ಬಿಟ್ಟು ಒಂದು ಸ್ವಲ್ಪ ತೋರಿಸ್ತೀನಿ, ದಯವಿಟ್ಟು ನಿರೀಕ್ಷಿಸಿ. ಎಲ್ಲ ನೀಟಾಗಿ ಜಜ್ಜಿಬಿಟ್ಟಿದ್ದೀನಿ. ಸೊ ಈ ಥರ ಜಜ್ಜಿದ್ರೆ ನೋಡಿ ಈ ರೀತಿ ಆಯ್ತದೆ. ಇದ್ರ ಬೀಜ ನೋಡಿ ಹೆಂಗೈತೆ, ನೀಟಾಗಿ ಜಜ್ಜಿಬಿಡ್ಬೇಕು. ಇದೆಲ್ಲ ಒಂಥರ ಬದನೆಕಾಯಿ ಹೆಂಗಿದ್ದು ಅದೇ ಥರ ಇರ್ತದೆ. ಸೊ ನೋಡಿ, ಅದ್ರ ಬೀಜ ಎಲ್ಲ ಹಂಗೆ ಇರ್ತದೆ. ಸೊ ಇದು ಭಯಂಕರ ಕಹಿ, ಅರ್ಥ ಆಯ್ತಾ? ಇದು ಕಹಿ ಇದೆ. ಹೌದಾ? ನೋಡಿ, ಒಂದು ತಮಾಷೆ ತೋರಿಸ್ತೀನಿ. ಕಹಿ ಸ್ವಲ್ಪ ಅದು ಕಹಿ ಬಿದ್ದರೆ ಒಳ್ಳೆಯದು ದೇಹಕ್ಕೆ. ಅದಕ್ಕೆ ಸ್ವಲ್ಪ ಎತ್ತು ನೆಕ್ಬಿಟ್ಟೆ. 1-2 ಕಾಯಿ ತಿನ್ನು ಅಂತಾರೆ, ತಿಂದುಬಿಡ್ತೀನಿ. ನೋಡಿ
ಅಪ್ಪ ಭಯಂಕರ ಕಹಿ. ಈಗ ಒಂದು ಸ್ವಲ್ಪ ಒಂದು ನಾರ್ಮಲ್ ಬಂತು. ಇಲ್ಲ ಒಳ್ಳೆಯದು, ಇದು ತುಂಬ ಒಳ್ಳೆಯದು. ಅದಕ್ಕೋಸ್ಕರ ಒಂದು ತಿಂದು ತೋರಿಸ್ತಾ ಇದ್ದೀನಿ. ಎಸ್ ನೋಡ್ರಿ, ಹಾಂ ಎಲ್ಲ ನೀಟಾಗಿ ಚೆಚ್ಚಿದ್ದೀವಿ. ಸೊ ಈಗ ನಾವು ಏನು ಮಾಡ್ಬೇಕಾದ್ರೆ ಮಧ್ಯೆ ಒಂದೊಂದು ಚೆಚ್ಚಿರಲ್ಲ, ಸೊ ಅದನ್ನೆಲ್ಲ ಎತ್ಕೊಬೇಕು ಈಗ ನಾವು. ಅರ್ಥ ಆಯ್ತಾ? ಹುಡುಕಿ ಎತ್ಕೊತೀನಿ ಈಗ. ಗೊತ್ತಾಗಬೇಕಲ್ಲ, ಇದು ಒಂದು 4 ಜನ ಗೊತ್ತಾರ ಪಾಪ ಮಾಡ್ಕೊಂಡು ತಿನ್ನಲಿ ಅಂತ. ಭಾಳ ಒಳ್ಳೆಯದು. ನಿಮಗೆ ಏನು ಊಟಕ್ಕೆ ಇರ್ನಿಲ್ವಾಗ ಆ ಟೈಮ್ಲಿ ಆವಾಗ ಅಲ್ಲ ನಮ್ದು ಎಲ್ಲರಿಗೂ ಅಷ್ಟೇ. ಅಂದ್ರೆ ಇದು ಗಣ ಅವಾಗ ಸುಂಡೆಕಾಯಿನೇ ತಿನ್ಕತ್ತಿದ್ರು ಅಂತ. ಹುಣಸೆ ಬೀಜ ಅದನ್ನೂ ಎಲ್ಲ ಚೆನ್ನಾಗಿ. ಅಂದ್ರೆ ಕೆಲವ್ರಿಗೆ ಪಾಪ ಇದೇ ಊಟ ಆ ಕಾಲದಲ್ಲಿ. ವಾ ಹಾ ಹಾ ಇಲ್ಲಕ್ಕೆ ಇರೋ ಏನಿಲ್ಲ. ಇಲ್ಲ ನೀಟಾಗಾಯ್ತು ನೋಡಿ, ಎಲ್ಲ ಹೋಯ್ತು. ಅದು ಒಂದೊಂದು ಮಿಸ್ ಆಗ್ಬಿಡೋದ ನಾವು ನೋಡಿ. ಸೊ ಈಗ ನೋಡಿ, ಸೊ ಈಗಾಗಲೇ ಈ ಸುಂಡೆಕಾಯಿ ಅದೆಲ್ಲ ಚೆನ್ನಾಗಿ ಜಜ್ಜಿದೆ. ಅದು ಹೆಂಗಾಗಿದ್ದಾರೆ ಕಲರು, ಕೈಗೆಲ್ಲ ಅಂಟ್ಕೊತದೆ ವಿಚಿತ್ರವಾಗಿ, ಒಂಥರ ಚಾಕ್ಲೇಟ್ ಕಲರ್ ಥರ ಆಗೋಗಿದೆ. ಸೊ ಅದನ್ನೆಲ್ಲ ತೆಗೆದು ತದನಂತರ ಈ ರೇಂಜ್ಗೆ ಇಟ್ಕೊಂಡಿದ್ದೀವಿ. ಸೊ ಇಲ್ಲಿ ವಿಶೇಷ ಏನಪ್ಪ ಅಂದರೆ ನೋಡ್ರಿ, ಈ ಸುಂಡೆಕಾಯಿ ಒಳಗಡೆ ಇದೆಲ್ಲ ಈ ಬೀಜಗಳು ಇದೆಲ್ಲ ಹೋಗ್ಬೇಕಂತ. ಇದು ಬರೀ ನಾವು ಈ ಸಿಪ್ಪೆ ಮಾತ್ರ ಯೂಸ್ ಮಾಡಬೇಕು ಲೆಕ್ಕದಲ್ಲಿ. ಏನಾದ್ರು ಈ ಬೀಜನೆಲ್ಲ ಹಾಕೊಂಡು ತಿಂತೀವಿ ಸಿಕ್ಕಾಪಟ್ಟೆ ಕಹಿ ಆಗುತ್ತೆ. ಆದರೂ ನಾನು ಬಿಡಲ್ಲ, ಒಂದಷ್ಟು ಬೀಜಗಳನ್ನು ಸೇರಿಸಿ ಜಡ್ದಾಕ್ಬಿಡ್ತೀವಿ. ಯಾಕೆ ಅಂದರೆ ಅದರಲ್ಲೇ ಇರೋದು ಸತ್ವ, ಅರ್ಥ ಆಯ್ತಾ? ಕೆಪಾಸಿಟಿ ಇರೋದು ಅದರಲ್ಲೇ, ಅರ್ಥ ಆಯ್ತಾ? ಈ ಬೀಜಗಳು ಆಮೇಲೆ ಇದು ಎಲ್ಲ ಒಂದು ಸ್ವಲ್ಪ ಇರಬೇಕು, ಅದರ ಕಂಟೆಂಟ್ ಇರಬೇಕು. ಅದಿಲ್ಲ ಅಂತಂದರೆ ನಾವು ತಿಂದದ್ದು ವೇಸ್ಟು. ಬರೀ ಸಿಪ್ಪೆ ತಿಂದರೆ ವೇಸ್ಟು. ಅಂದರೆ ವೇಸ್ಟ್ ಏನೂ ಇಲ್ಲ, ಒಂದಷ್ಟು ಸತ್ವ ಹಿಡಿತದೆ ದೇಹಕ್ಕೆ. ಇಷ್ಟು ಹೇಳ್ತಾ ಇದ್ದೀನಿ. ಸೊ ಇನ್ನು ಸುಂಡೆಕಾಯಿ ಸಾಂಬಾರು ಮಾಡಿಬಿಟ್ಟು ಸಾಂಬಾರ್ದು ವೀಡಿಯೋನ ಮುಂದಿನ ವೀಡಿಯೋದಲ್ಲಿ ಹಾಕ್ತೀನಿ. ಸೊ ಈಗ ಜಜ್ಗಡ್ಡು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ. ಸೊ ನೆಕ್ಸ್ಟ್ ವೀಡಿಯೋ ವಾಚ್ ಮಾಡಿ ಅಂತ ನಾನೆಲ್ಲ ಯೂಟ್ಯೂಬ್ ಚಾನಲ್ ಮತ್ತು ಫೇಸ್ಬುಕ್ ಪೇಜನ್ನ ಚಂದಾದರಲ್ಲಿ ಒಂದು ಮನವಿ ಮಾಡ್ತೀನಿ. ಸೊ ನೋಡಿರಿ, ಈ ರೀತಿ ಮಾಡಬೇಕು ನೀವು. ಅದೇ ಮಾಮೂಲಿ ನೀವು ಖಾರ ಆಡಿಸ್ಬಿಟ್ಟು ಅದಕ್ಕೆ ಹಾಕ್ಕೊಂಡು ಮಾಮೂಲಿ ಮುದ್ದೆ ಅನ್ನ ಇವಕ್ಕೆಲ್ಲ ಹಾಕ್ಕೊಂಡು ತಿನ್ಬೋದು. ತುಂಬ ಚೆನ್ನಾಗಿ ಸೂಪರಾಗಿರ್ತದೆ. ಟೇಸ್ಟ್ ಮಾತ್ರ ಅಲ್ಟಿಮೇಟ್ ಆಗಿರ್ತದೆ. ಅಂದರೆ ಸ್ವಲ್ಪ ಕೈ ಇರ್ತದೆ, ತುಂಬ ಒಳ್ಳೆಯದು. ಹೆಲ್ತ್ ಮಾತ್ರ ತುಂಬ ಒಳ್ಳೆಯದು. ಸೊ ನಾನು ಮುಂದಿನ ವಿಡಿಯೋ ಪ್ರಸಾರ ಮಾಡ್ತೀನಿ, ದಯವಿಟ್ಟು ನಿರೀಕ್ಷಿಸಿ. ಅಂತೂ ಇಂತೂ ಸುಂಡೆಕಾಯಿ ದೋಸೆ ಮತ್ತು ಸುಂಡೆಕಾಯಿ ಸಾಂಬಾರು ರೆಡಿಯಾಗಿದೆ. ಸೊ ಇದನ್ನು ಸೇವನೆ ಮಾಡ್ಕೊತೀವಿ, ನೋಡ್ಕೊಳ್ಳಿ. ಎಸ್, ಇದೇ ಸುಂಡೆಕಾಯಿ ಸಾಂಬಾರು. ಇದು ಬಂದು ಈ ದೋಸೆ ಹೆಂಗೆ ರೆಡಿ ಮಾಡವ್ರೆ ಅಂದರೆ ಆರೋಗ್ಯಕ್ಕೆ ತುಂಬ ಹತ್ತಿರವಾಗಿದೆ ಇದು. ಇದಕ್ಕೆ ಮೆಂತ್ಯ ಹಾಕವ್ರೆ, ಕೊತ್ತಂಬರಿ ಸೊಪ್ಪು ಹಾಕವ್ರೆ, ಆಮೇಲೆ ಹಸಿರು ಕಾಳು ಹಾಕವ್ರೆ, ಆಮೇಲೆ ಇನ್ನೇನು ನಮ್ಮ ತಾಯಿ ಹಾಕವ್ರೆ. ತುಂಬಾ ಇದಕ್ಕೆ ಬೇಕಾದಂಥ ಸತ್ವಗಳನ್ನು ಆ್ಯಡ್ ಮಾಡಿದ್ದಾರೆ. ಸೊ ಇಲ್ಲಿರ್ತಕ್ಕಂಥದ್ದು ಎಲ್ಲ ಪೌಷ್ಟಿಕ ಆಹಾರ. ಸೊ ಇದು ತುಂಬ ಒಳ್ಳೆಯ ಕೈ ನಾನು ಇನ್ನೂ ತಿಂದಿಲ್ಲಕ್ಕವ, ನೋಡೇ ಬಿಡ್ತೀನಿ ತಡಿ. ಕೈ ಒಂದು ಸ್ವಲ್ಪ ಇದಾಕವ, ಕೈ ಹೋಗ್ಬೇಕೇನೇನು ಮಾಡ್ಬೇಕಾ? ಒಬ್ಬ ಕೈ ಜಾಸ್ತಿ ಆಯ್ತಕವ, ಬೀಜ ಜಾಸ್ತಿ ಅದ. ಇರಲಿ ಬಿಡು, ಪರವಾಗಿಲ್ಲ. ಓಕೆ, ಕಹಿ ಇದೆ ಅಂದರೆ ಬೀಜಗಳು ಹಾಗಾಗೆ ಇದೆ. ಅಂದರೆ ಒಂದು ಸ್ವಲ್ಪ ನೋಡಿ ಮಾಡಿ ತಿನ್ಕೊಂಡ್ರೆ ಸಖತ್ತಾಗಿರ್ತದೆ, ತುಂಬ ಚೆನ್ನಾಗಿದೆ. ಒಟ್ಟು ಒಳ್ಳೇದು ಇದು. ತಿನ್ನೋದ್ರಿಂದ ಹೊಟ್ಟೆ ಶುದ್ಧಿ ಆಗುತ್ತೆ, ಹೊಟ್ಟೆ ಕ್ಲೀನ್ ಆಗುತ್ತೆ. ಎಷ್ಟೋ ವರ್ಷಗಳಿಂದ ಹೊಟ್ಟೆಗಳು ಹದಗೆಟ್ಟೋಗಿರ್ತವೆ, ಅದೆಲ್ಲ ಶುದ್ಧಿ ಆಗ್ಬೇಕಾದ್ರೆ ಈ ಸುಂಡೆಕಾಯಿ ಅಂತಕ್ಕಂಥದ್ದು ತುಂಬ ಯೂಸ್ ಆಗುತ್ತೆ. ಸೊ ತಾವು ಸಹ ಸುಂಡೆಕಾಯಿಯ ಒಂದು ಪ್ರಯೋಜನ ಪಡೀರಿ ಅಂತ ಈ ಸಂದೇಶವನ್ನು ನೀಡ್ತಾ ಇದ್ದೀನಿ.